ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ನಾನು ರೋಟರಿ ಬ್ಯಾಂಗ್ಳೂರ್ ಎಬಿಲಿಟೀಸ್ ಅಲ್ಲಿ ಒಂದು ಮೆಂಬರ್ ಆಗಿದ್ದೀನಿ. ಸುಮಾರು ನನ್ನ ಚೈಲ್ಡ್ಹುಡ್ ಇಂದ ನಾನು ವಿಷುವಲಿ ಇಂಪೇರ್ಡ್ಗೆ ಸರ್ವಿಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ನನಗೆ ಈ ಕಾರ್ಯಕ್ರಮ ಇದನ್ನ ಮಾಡ್ತಾ ಇರೋದು, ಇದು ಫಸ್ಟ್ ಟೈಮ್ ಮ್ಯೂಸಿಕಲ್ ಇವೆಂಟ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಆಗ್ತಾ ಇದೆ. ತುಂಬ ಜನ ಬಂದಿದ್ದಾರೆ. ತುಂಬ ಮಳೆ ಇದೆ ಆಚೆ, ಬಟ್ ಸ್ಟಿಲ್ ಇನ್ನೂ ಬಂದಿದ್ದಾರೆ ಅನ್ನೋದು ತುಂಬ ಖುಷಿ ಆಗ್ತಾ ಇದೆ. ಈ ಥರ ಇವೆಂಟ್ಸ್ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ವಿಷುವಲಿ ಇಂಪೇರ್ಡ್ ಆಗಲಿ, ಯಾವುದೇ ಡಿಸಬಿಲಿಟಿ ಆಗಲಿ, ಪ್ಲಸ್ ವಿ ಹ್ಯಾವ್ ಇದು ಒಂದು ಇನ್ಕ್ಲೂಸಿವ್ ಇವೆಂಟ್. ಬರೀ ಡಿಸೇಬಲ್ಡ್ ಮಾತ್ರ ಇಲ್ಲ, ಎಲ್ಲ ಥರದ ಅಂಗವಿಕಲರು ಇದ್ದಾರೆ, ಪ್ಲಸ್ ಎಬಲ್ಡ್ ಬಾಡಿನೂ ಇದ್ದಾರೆ. ಎಲ್ಲರೂ ಸೇರಿಕೊಂಡು ಒಂದು ಇವೆಂಟ್ ಮಾಡಿದ್ದೀವಿ. ಈ ಥರ ಇವೆಂಟ್ಸ್ ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್. ನಮಗೆ ಸುಚೇತನ್ ಸರ್, ಡಾಕ್ಟರ್ ಸುಚೇತನ್ ಸರ್ ಬಂದಿದ್ದಾರೆ ನಮ್ಮ ಚೀಫ್ ಗೆಸ್ಟ್ ಆಗಿ. ಡಾಕ್ಟರ್ ಸತ್ಯವತಿ ಮ್ಯಾಮ್ ಬಂದಿದ್ದಾರೆ. ಸೊ ಅವರು ತುಂಬ ಫೇಮಸ್ ಆರ್ಟಿಸ್ಟ್. ಸೊ ರೋಟೇರಿಯನ್ ಗುರು ನಾಗೇಶ್ ಅಂತ ಬಂದಿದ್ದಾರೆ. ರೋಟರಿಯಲ್ಲಿ ಒಂದು ಸೀನಿಯರ್ ಲೆವೆಲಲ್ಲಿ ತುಂಬ ಸರ್ವಿಸ್ ಮಾಡ್ಕೊಂಡು ಬರ್ತಾ ಇರೋ ಒಂದು ವ್ಯಕ್ತಿ. ಸೊ ನಮ್ಮ ತುಂಬ ರೋಟರಿ ಕ್ಲಬ್ಸ್ ತುಂಬ ಸ್ಪಾನ್ಸರ್ ಮಾಡಿದ್ದಾರೆ. ಸೊ ಈ ಇವೆಂಟ್ ಆಗಬೇಕು ಅಂತಂದರೆ ತುಂಬ ಜನದ ಪರಿಶ್ರಮ ಇದೆ. ತುಂಬ ಜನ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ರೋಟೇರಿಯನ್ ಜಗದೀಶ್ ಅಂತ ಪೀಣ್ಯ ಕ್ಲಬ್ಬಲ್ಲಿ ಒಬ್ಬರು ಮೆಂಬರ್ ಆಗಿದ್ದಾರೆ. ಸೊ ಅವರು ತುಂಬ 100% ಎಫರ್ಟ್ ಹಾಕಿ ನಮಗೆ ತುಂಬ ಪ್ರೋತ್ಸಾಹ ಮಾಡಿ ಇಷ್ಟವರೆಗೂ ನಾವು ಮಾಡಿದ್ದೀವಿ ಇವೆಂಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನನ್ನ ಹೆಸರು ರೋಟೇರಿಯನ್ ಅರವಿಂದ್ ಅಂತ. ರೋಟರಿ ಡಿಸ್ಟ್ರಿಕ್ಟ್ 3191ನಲ್ಲಿ ರೋಟರಿ ಬ್ಯಾಂಗ್ಳೂರ್ ಎಬಿಲಿಟೀಸ್ ಅಂತ ಒಂದು ಕ್ಲಬ್ ಇದೆ. ಇದೊಂದು ಇನ್ಕ್ಲೂಸಿವ್ ಕ್ಲಬ್ಬು. ಈ ಒಂದು ಕ್ಲಬ್ ಮೂಲಕ ನಾವು ಇವತ್ತು ಒಂದು ಸಂಗೀತ ಕಚೇರಿಯನ್ನು ಮಾಡಿದ್ದೀವಿ. ಈ ಸಂಗೀತ ಕಚೇರಿಯಲ್ಲಿ ಎಲ್ಲ ಥರ ಆರ್ಟಿಸ್ಟ್ಗಳು ಭಾಗವಹಿಸಿದ್ದಾರೆ. ಅಂದರೆ ಆರ್ಟಿಸ್ಟ್ಗಳು ಕೂಡ ಒಂದು ರೀತಿ ಇನ್ಕ್ಲೂಸಿವ್ ಟೀಮ್ ಥರ ಮಾಡಿದ್ದೀವಿ. ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಪ್ಲಸ್ ಸೈಟೆಡ್. ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ಗೆ ಒಂದು ಎಂಕರೇಜ್ಮೆಂಟ್ ಕೊಡೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ಥರ ನಾವು ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಬಗ್ಗೆ ಮತ್ತು ಇನ್ನೂ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜಕ್ಕೆ ನಾವು ಕೂಡ ಅಂಗವಿಕಲರಾಗಿದ್ದು ಎಷ್ಟೋ ಚಿಕ್ಕ ವಯಸ್ಸಿಂದ ಸಮಾಜದಿಂದ ನಾವು ಅನುಕೂಲಗಳನ್ನ ಪಡ್ಕೊಳ್ತಾ ಬಂದಿದ್ದೀವಿ. ಈ ಒಂದು ಕ್ಲಬ್ಬು ಸ್ಥಾಪನೆ ಮಾಡಿರೋ ಉದ್ದೇಶವನ್ನು ಕೂಡ ನಾವು ಸಮಾಜಕ್ಕೆ ಹಿಂತಿರುಗಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಕ್ಲಬ್ನ ಸ್ಥಾಪನೆ ಮಾಡಿದ್ದೀವಿ. ನಾನು ಅರವಿಂದ್ ಅಂತ ಕಿರ್ಲೋಸ್ಕರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಬಿಡುವಿನ ವೇಳೆಯಲ್ಲಿ ಈ ಥರ ರೋಟರಿ ಬ್ಯಾಂಗ್ಳೂರ್ ಎಬಿಲಿಟೀಸ್ನಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಇದಲ್ಲದೆ ನಾನು ನಮ್ಮದೊಂದು ಕನ್ನಡ ತಂತ್ರಾಂಶ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದರ ಮೂಲಕ ನಾವು ತಂತ್ರಜ್ಞಾನದ ಅರಿವನ್ನು ಕೂಡ ನಾವು ನಮ್ಮ ಅಂಧ ಸಮುದಾಯದ ವ್ಯಕ್ತಿಗಳಿಗೆ ಕೊಡ್ತಾ ಇರ್ತೀವಿ. ಸೊ ಜಾಗತಿಕ ಸಂಸ್ಥೆ ರೋಟರಿ. ಈ ರೋಟರಿ ಒಂದು ಹೆಗ್ಗಳಿಕೆ ಏನಂತಂದರೆ, ನಮ್ಮ ರೋಟರಿ ಬ್ಯಾಂಗ್ಳೂರ್ ಎಬಿಲಿಟೀಸ್ ಅನ್ನುವಂಥ ಒಂದು ವಿಶಿಷ್ಟ ಕ್ಲಬ್ ಹಲವಾರು ಮಹತ್ತರ ಕೆಲಸಗಳನ್ನು ಮಾಡಿದೆ. ಇನ್ನೊಂದಷ್ಟು ಕೆಲಸಗಳನ್ನು ಮಾಡಬೇಕು ಮತ್ತು ಅದಕ್ಕಾಗಿ ನಿಧಿ ಸಂಗ್ರಹಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಗಾನಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಭಾಳ ಉತ್ತಮವಾದ ಕಾರ್ಯಕ್ರಮ, ಭಾಳ ಚೆನ್ನಾಗಿ ಪ್ರತಿಕ್ರಿಯೆನೂ ಬಂದಿದೆ. ನಿಧಿ ಸಂಗ್ರಹಣೆಗೆ ಮತ್ತು ಕಾರ್ಯಕ್ರಮದ ಹಾಜರಾತಿಗೂ ಕೂಡ ಅತ್ಯುತ್ತಮವಾದಂಥ ಕಲಾವಿದರನ್ನ ಇವತ್ತು ವಿಶೇಷ ಚೇತನರು ಮತ್ತು ಪ್ರತಿಭಾನ್ವಿತ ಕಲಾವಿದರನ್ನ ಇವತ್ತು ಕರೆಸಿ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಚೆನ್ನಾಗಿ ಮೂಡಿ ಬರ್ತಿದೆ. ಇದಕ್ಕೆ ಶುಭಾಶಯಗಳು. ಗುರು ನಾಗೇಶ್ ಅಂತ, ನಾನು ರೋಟರಿ ಜಿಲ್ಲೆ ಇದರ ಮೆಂಬರ್ಶಿಪ್ ಡೈರೆಕ್ಟರ್ ಆಗಿದ್ದೀನಿ, ಸದಸ್ಯತ್ವ ನಿರ್ದೇಶಕನಾಗಿ.